ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್. ದೀಪಾವಳಿ ಅಂದ್ರೆ ಧರ್ಮದ ಬೆಳಕನ್ನು ಸಾರುವ ಹಬ್ಬ. ಕತ್ತಲಿನ ವಿರುದ್ಧ ಬೆಳಕಿನ ಶಕ್ತಿಯನ್ನು ತೋರಿಸುವಂತಹ ಒಂದು ಹಬ್ಬ. ಭಾರತ ಹಾಗೂ ಹಲವಾರು ದೇಶಗಳಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ಅದರ ಹಿಂದಿನ ಕತೆ, ಕ್ರಮ ಎಲ್ಲವೂ ಕೂಡ ಬಹಳ ವಿಭಿನ್ನ. ನಮ್ಮ ಉತ್ತರ ಭಾರತದಲ್ಲೇ ನೋಡಿದ್ರೆ ಶ್ರೀರಾಮ ರಾವಣನ ವಿರುದ್ಧ ಜಯ ಸಾಧಿಸಿ ಸೀತೆಯೊಂದಿಗೆ ಅಯೋಧ್ಯೆಗೆ ಮರಳಿದ ದಿನವನ್ನ ದೀಪಾವಳಿಯನ್ನಾಗಿ ಆಚರಿಸಲಾಗುತ್ತೆ. ಹಾಗೆಯೇ ದಕ್ಷಿಣಕ್ಕೆ ಬಂದರೆ ಸತ್ಯಭಾಮೆ ಹಾಗೂ ಶ್ರೀಕೃಷ್ಣ ನರಕಾಸುರನ ಅಟ್ಟಹಾಸವನ್ನ ಮೆಟ್ಟಿದಂತ ದಿನ. ಅಂದೇ ಎಣ್ಣೆ ಸ್ನಾನ ಮಾಡಿ ಪರಿಶುದ್ಧತೆಯನ್ನ ಸಾರಿದಂತ ದಿನ. ಇನ್ನು ಪೂರ್ವಕ್ಕೆ ಬಂದರೆ ಕಾಳಿ ಪೂಜೆ. ಅಂಧಕಾರದೊಳಗಿಂದ ಬರುವಂತಹ ಶಕ್ತಿಯ ಸ್ವರೂಪವೇ ಕಾಳಿ ಪೂಜೆ. ಇನ್ನು ಪಶ್ಚಿಮಕ್ಕೆ ಬಂದರೆ ಲಕ್ಷ್ಮೀ ಪೂಜೆ. ಶಾಂತಿ, ಸಮೃದ್ಧಿ, ಸಂಪನ್ನತೆಯ ಪೂಜೆಯೇ ಈ ಲಕ್ಷ್ಮೀ ಪೂಜೆ. ಇನ್ನು ನಮ್ಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿ ಈಗಲೂ ಕೂಡ ಬಲಿ ಚಕ್ರವರ್ತಿಯ ಕತೆ ಜೀವಂತವಾಗಿದೆ. ನಾವೆಲ್ಲ ಇಲ್ಲಿ ಅವನ ಅಹಂಕಾರವನ್ನ ಮೆಟ್ಟಿದ ದಿನವನ್ನಾಗಿ ಆಚರಿಸಿದ್ರೆ, ಇದೇ ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಅವನ ಧರ್ಮಪಥ, ಧರ್ಮ ಮಾರ್ಗವನ್ನ ಮತ್ತು ಅವನ ಆಗಮವನ್ನ ನಿರೀಕ್ಷಿಸುತ್ತಾ ಓಣಂನ್ನ ಆಚರಿಸ್ತಾರೆ. ಏನ್ ಗೊತ್ತಾಗುತ್ತೆ ಸ್ನೇಹಿತರೆ, ಎಷ್ಟೇ ವಿವಿಧತೆ ಇದ್ರೂ ಅದರಲ್ಲಿರೋ ಒಂದು ಏಕತೆಯ ಸಂದೇಶ ಅಂದ್ರೆ ಧರ್ಮದ ಮಾರ್ಗ. ಹಾಗೂ ನಾವೆಲ್ಲರೂ ಏಕತೆಯಲ್ಲಿ ಬದುಕಬೇಕು ಅನ್ನೋದೇ ಇದರ ಸಂದೇಶ. ಇಷ್ಟೆಲ್ಲ ವಿವಿಧತೆಯಲ್ಲಿ ಸಂಭ್ರಮಾಚರಣೆ ಮಾಡಿದ್ರು ಕೂಡ ಇದರ ಅರ್ಥ ಒಂದೇ, ಇದರ ಸಂದೇಶ ಒಂದೇ. ಧರ್ಮದ ಮಾರ್ಗ, ಕತ್ತಲಿನಿಂದ ಬೆಳಕಿನಡೆಗೆ ನಡೆಯುವ ಜೀವನದ ಒಂದು ಸಂದೇಶ. ಸ್ನೇಹಿತರೆ, ಈ ದೀಪಾವಳಿ ಎಲ್ಲರ ಮನೆಗಳಲ್ಲಿ ಶಾಂತಿ, ಸಮೃದ್ಧಿ, ಏಕತೆಯನ್ನ ತುಂಬಲಿ ಅನ್ನೋದೇ ನನ್ನ ಆಶಯ. ನಾವು ಬೆಳೆಯುತ್ತಾ ನಮ್ಮವರಿಗೆ ಆದಷ್ಟು ಕೈಲಾದಷ್ಟು ಸಹಾಯ ಮಾಡುತ್ತಾ, ಹಸಿದವರಿಗೆ ಅನ್ನ ಹಾಕುತ್ತಾ, ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ನಿಂತರೆ ನಿಜವಾದ ದೀಪಾವಳಿ ಅನ್ನೋದು ನನ್ನ ನಂಬಿಕೆ. ಇದರೊಂದಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.